ಸ್ನೇಹಿತರೆ, ಇಲ್ಲಿ ನಿಮಗೆ ನಿಮ್ಮ ಮನೆಯಲ್ಲಿ ಇರುವ ಮಹಿಳೆಯರಿಗೆ ಅಕ್ಕಿ ಹಣ ಕೂಡ ಬಂದಿಲ್ವಾ ಮತ್ತು ಅಕ್ಕಿ ಹಣದಲ್ಲಿ ಬರುವಂತ ಒಂದೆರಡು ಅಪ್ಡೇಟ್ಗಳು ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಕ್ಕಿ ಹಣ ನಿಮಗೆ ಮೇ ತಿಂಗಳಿನ ಅಕ್ಕಿ ಹಣ ಇನ್ನೂ ಬಂದಿಲ್ವಾ? ಕರ್ನಾಟಕದಲ್ಲಿ ಬರುವಂತ 31 ಜಿಲ್ಲೆಗಳಲ್ಲಿ ಮೇ ತಿಂಗಳಿನ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಿ 15 ದಿನ ಆಯಿತು. ಆದರೆ ನಿಮ್ಮ ಖಾತೆಗಳಿಗೆ ಇನ್ನೂ ಅಕ್ಕಿ ಹಣ ಕೂಡ ಬಂದಿಲ್ವಾ? ಹಾಗಿದ್ದರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ವಿಷಯವನ್ನು ಪೂರ್ಣವಾಗಿ ನಿಮಗೆ ಅರ್ಥವಾಗುತ್ತದೆ. ನೋಡಿ, ನಿಮಗೆ ನೀವು ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋನು ಪೂರ್ತಿಯಾಗಿ ನೋಡಿ, ನಿಮಗೆ ಮಾಹಿತಿಯನ್ನು ಪೂರ್ಣವಾಗಿ ಅರ್ಥವಾಗುತ್ತದೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಮೇ ತಿಂಗಳಿನ ಅಕ್ಕಿ ಹಣವನ್ನು ಇನ್ನೂ ಬಂದಿಲ್ವಾ? ಹಾಗಿದ್ದರೆ ಯಾವಾಗ ಬರುತ್ತಿದೆ ಹಣ ಮತ್ತು ಎಷ್ಟು ಬರುತ್ತಿದೆ ಮತ್ತು ಗೃಹಲಕ್ಷ್ಮಿ ಹಣವನ್ನು ನಿಮ್ಮ ಖಾತೆಗೆ ತಿಂಗಳ ಹಣ ಬಂದಿದೆ ಮತ್ತು ಅದೇ ರೀತಿಯಾಗಿ ಕೂಡ ನಿಮಗೆ ಅಕ್ಕಿ ಹಣ ಕೂಡ ಏಕೆ ಬಂದಿಲ್ಲ ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದೇ ಒಂದು ಲೈಕ್ ಮಾಡಿ, ಯಾಕೆಂದ್ರೆ ನಿಮ್ಮ ಒಂದು ಲೈಕ್ ನಮ್ಮ ಚಾನಲ್ಗೆ ಬಹಳಷ್ಟು ಹೆಲ್ಪ್ ಆಗಿರುತ್ತದೆ. ಅದಕ್ಕೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಪ್ರತಿ ತಿಂಗಳು ಕರ್ನಾಟಕದಲ್ಲಿ ಇರುವಂತಹ ಮಹಿಳೆಯರು 31 ಜಿಲ್ಲೆಗಳಲ್ಲಿ ಬರುವಂತಹ ಕರ್ನಾಟಕದ ಮಹಿಳೆಯರು ಕೂಡ ಪ್ರತಿ ತಿಂಗಳು ಅಕ್ಕಿ ಹಣ ಕೂಡ ಪಡೆದುಕೊಳ್ಳುತ್ತಿದ್ದರು. ಹಾಗೆ ಈಗಾಗಲೇ ಮೇ ತಿಂಗಳಿನ ಅಕ್ಕಿ ಹಣ ಕೂಡ ಇನ್ನ ಅವರ ಖಾತೆಗೆ ಬಂದಿಲ್ಲ. ಆದ ಕಾರಣ ಇಷ್ಟಕ್ಕೆ ಲೇಟು ಆಗಿದೆ ಅಂತ ಹೇಳುವುದಾದ್ರೆ ನೋಡಿ ಒಂದೊಂದು ದಿನ ನಿಮ್ಮ ಖಾತೆಗೆ ಹಣವನ್ನು ಬರದೇ ಇರಬಹುದು, ಆದರೆ ಕ್ಯಾನ್ಸಲ್ ಆಗುವ ಪದ್ಧತಿ ಕೂಡ ಬಹಳಷ್ಟು ಇದೆ. ಏಕೆಂದ್ರೆ ನೋಡಿ, ನೀವು ನಿಮ್ಮ ಹಣವನ್ನು ಬರುವ ಮುಂಚೆ ನಿಮ್ಮ ಹಣವನ್ನು ಕ್ಯಾನ್ಸಲ್ ಆಗಬಾರದು ಅಂತ ಹೇಳುವುದಾದರೆ ನೋಡಿ, ಈ ಒಂದು 3 ಕಂಡೀಷನ್ ಅನ್ನು ನೀವು ಫಾಲೋ ಮಾಡಲೇಬೇಕು. ಅವು ಯಾವುವು ಅಂತ ನೋಡೋಣ ಬನ್ನಿ. ನೋಡಿ, ಮೊದಲನೆಯದಾಗಿ ಹೇಳುವುದಾದ್ರೆ ನಿಮ್ಮ ರೇಷನ್ ಕಾರ್ಡ್ ಅನ್ನು ಚಾಲ್ತಿಯಲ್ಲಿ ಇದೆಯಾ ಮತ್ತು ಬಂದ್ ಆಗಿದೆಯಾ ಅಂತ ಚೆಕ್ ಮಾಡಿಸಬೇಕು. ಏಕೆಂದರೆ ಈಗಾಗಲೇ ಕರ್ನಾಟಕದಲ್ಲಿ ಬರುವಂತಹ ಬಹಳಷ್ಟು ಮಹಿಳೆಯರು ಮತ್ತು ಅವರ ಕುಟುಂಬದವರು ಕೂಡ ರೇಷನ್ ಕಾರ್ಡ್ ಅನ್ನು ಮಾಡಿಸಿರುತ್ತಾರೆ. ಅದರಲ್ಲಿಯೂ ಕೂಡ ಫೇಕ್ ರೇಷನ್ ಕಾರ್ಡ್ಗಳು ಇವೆ. ಅವರು ಕೂಡ ಅಕ್ಕಿ ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಆದ ಕಾರಣ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಮಾಡುವ ಪದ್ಧತಿ ಕೂಡ ಇದೆ. ಏಕೆಂದರೆ ನೋಡಿ, ನಿಮ್ಮ ರೇಷನ್ ಕಾರ್ಡ್ ಅನ್ನು ಕ್ಯಾನ್ಸಲ್ ಆಗಿದೆಯಾ ಇಲ್ಲ ಅಂತ ನೀವು ಒಂದು ಸಲ ಚೆಕ್ ಮಾಡಿಸಿ. ಮತ್ತು ಎರಡನೇ ರೂಲ್ಸ್ ಏನೆಂದರೆ ನೋಡಿ, ನಿಮ್ಮ ರೇಷನ್ ಕಾರ್ಡ್ ಅನ್ನು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಬೇಕು. ಲಿಂಕ್ ಮಾಡಿಸಿದೆ ಬ್ಯಾಂಕ್ ಖಾತೆಗೆ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮ ರೇಷನ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಥಂಬನ್ನು ಕೊಟ್ಟು ನೀವು ಲಿಂಕ್ ಮಾಡಿಸಬೇಕು. ಅಂದ್ರೆ NPCI ಮ್ಯಾಪಿಂಗ್ ಮಾಡಿಸಿದರೆ ಮಾತ್ರ ನಿಮ್ಮ ಬ್ಯಾಂಕಿಗೆ ಇರುವಂತಹ ಲಿಂಕ್ ಖಾತೆಗೆ ಬರುವ ಹಣವನ್ನು ಖಂಡಿತವಾಗಿಯೂ ನಿಮ್ಮ ಖಾತೆಗೆ ಬರುತ್ತದೆ. ನೋಡಿ, ನಿಮಗೆ ಹೇಳುವುದಾದರೆ ಈಗಾಗಲೇ ರೇಷನ್ ಕಾರ್ಡ್ಗಳು ಕೂಡ ಅತಿ ಶ್ರೀಮಂತರು ಕೂಡ ರೇಷನ್ ಕಾರ್ಡ್ಗಳನ್ನು ಮಾಡಿಸಿರುತ್ತೀರಾ, ಅವರಿಗೆ ಹಣವನ್ನು ಬರ್ತಾ ಇರುತ್ತೆ. ಇದೇ ತಿಂಗಳು ಬಂದಿರುವುದಿಲ್ಲ. ಏಕೆಂದ್ರೆ ನೋಡಿ, ಈಗಾಗಲೇ ಮೇ ತಿಂಗಳಿನ ಅಕ್ಕಿ ಹಣವು ಕೂಡ ಅವರಿಗೆ ಬಂದಿಲ್ಲ ಅಂದ್ರೆ ಯಾವುದೇ ರೀತಿಯ ಟೆನ್ಷನ್ ಅನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಶ್ರೀಮಂತರು ಮತ್ತು ಮಾಡಿರುವಂತಹ ರೇಷನ್ ಕಾರ್ಡ್ಗಳನ್ನು ಅವರು ಕ್ಯಾನ್ಸಲ್ ಆಗಿರುತ್ತವೆ. ಆದ ಕಾರಣ ನಿಮ್ಮ ಖಾತೆಗೆ ಹಣವನ್ನು ಬರುವುದಿಲ್ಲ. ಏಕೆಂದರೆ ಬಡ ಕುಟುಂಬದವರು, ಮಧ್ಯಮ ವರ್ಗದವರು ಮಾಡಿಸಿರುವ ರೇಷನ್ ಕಾರ್ಡ್ಗಳಿಗೆ ಹಣವನ್ನು ಬರುತ್ತಿದೆ. ನೋಡಿ, ನಿಮಗೆ ಮೇ ತಿಂಗಳಿನ ಹಣವನ್ನು ಮೇ ತಿಂಗಳು ಎಂಡ್ ಆಗುವಷ್ಟರಲ್ಲೇ ನಿಮ್ಮ ಖಾತೆಗಳಿಗೆ ರೇಷನ್ ಕಾರ್ಡಿನ ಹಣವನ್ನು ಅಕ್ಕಿ ಹಣ ಮತ್ತು ಬಂದೇ ಬರುತ್ತದೆ. ನೀವು ಯಾವುದೇ ರೀತಿಯ ಟೆನ್ಷನ್ ಅನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ನೋಡಿ, ನಿಮಗೆ ವಿಡಿಯೋನ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಯಾವುದರ ಬಗ್ಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ನಾವು ಅದರ ಬಗ್ಗೆ ವಿಡಿಯೋನ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ.